ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿಯ ಪ್ರಸ್ತಾವನೆಯ ಲೆಕ್ಕವನ್ನು ಮಾಡ್ತಾ ಇದ್ದೀವಿ. ತ್ರಿಕೋನಮಿತಿ ಅಂದ್ರೆ ಟ್ರಿಗ್ನಾಮೆಟ್ರಿ, ಇಂಗ್ಲಿಷ್ ನಲ್ಲಿ ಏನಾಗುತ್ತೆ ಟ್ರಿಗ್ನಾಮೆಟ್ರಿ ಆಗುತ್ತೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ ನ 15ನೇ ವಿಡಿಯೋ ಆಗಿದೆ. ಇದೇ ರೀತಿಯಾಗಿ ಇನ್ನು ಉಳಿದಂತ 14 ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಿದರೆ ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ತ್ರಿಕೋನಮಿತಿಯಲ್ಲಿ sin A = 3/4 ಅಂಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಸ್ ಎ ಮತ್ತು ಟ್ಯಾನ್ ಎ ಅನ್ನು ನಾವೇನ್ ಮಾಡಬೇಕಾಗಿದೆ, ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಕಾಸ್ ಎ ಮತ್ತು ಟ್ಯಾನ್ ಎ ಕಂಡುಹಿಡಬೇಕಂದ್ರೆ ನಮಗೆ ಲಂಬಕೋನ ತ್ರಿಭುಜವನ್ನು ನಾವು ಏನ್ ಮಾಡಬೇಕಾಗಿದೆ, ರಚನೆ ಮಾಡ್ಕೋಬೇಕಾಗಿದೆ. ಇಲ್ಲಿ ರಚನೆ ಮಾಡ್ಕೊಂಡು ನೋಡಿ, ಮೊದಲನೇದಾಗಿ ಸೈನ್ ಎ ಅಂದ್ರೆ ಏನಂತ ತಿಳ್ಕೊಂಡು, ಸೈನ್ ಎ ಅಂದ್ರೆ ಏನಾಗುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಬರ್ತೀವಿ. ಹಾಗಾದ್ರೆ ಅಭಿಮುಖ ಬಾಹು ಎಷ್ಟಿದೆ, ಇಲ್ಲಿ 3 ಇದೆ. ವಿಕರ್ಣ ಎಷ್ಟಿದೆ, 4 ಇದೆ. ಹಾಗಾದ್ರೆ ಇದನ್ನ ನಾವು ಇಲ್ಲಿ ಏನ್ ಮಾಡೋಣ, ತುಂಬಿ ಬಿಡೋಣ. ನೋಡಿ, ಇಲ್ಲಿ ಆಂಗಲ್ ಇದು ಎ ಇರೋದ್ರಿಂದ ಇದನ್ನ ಏನಂತ ತಗೋತೀನಿ, ಎ ಅಂತ ತಗೋತೀನಿ. ಇದನ್ನ ಬಿ ಅಂತ ತಗೋತೀನಿ. ಇದನ್ನ ಸಿ ಅಂತ ತಗೋತೀನಿ. ಆಂಗಲ್ ಎ ಇರೋದ್ರಿಂದ, ಕೋನ ಎ ಇರೋದ್ರಿಂದ ಇದಕ್ಕೆ ಅಭಿಮುಖವಾಗಿ ಯಾವ್ದಿದೆ, ಈ ಬಾಹು ಇದೆ. ಇದೆಷ್ಟಿದೆ, 3 ಇದೆ. ಅದೇ ರೀತಿಯಾಗಿ ವಿಕರ್ಣ ಎಷ್ಟಾಗಿದೆ, 4 ಆಗಿದೆ. ಅಂದ್ರೆ 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಹಾಗಾದ್ರೆ ನಮಗೇನು ಗೊತ್ತಿಲ್ಲ, ಪಾರ್ಶ್ವಬಾಹು ಗೊತ್ತಿಲ್ಲ. ಹಾಗಾದ್ರೆ ನಾವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ, ಯಾಕಂದ್ರೆ ಇಲ್ಲಿ ಇದು ಲಂಬಕೋನ ತ್ರಿಕೋನ ಆದ್ರಿಂದ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ ನಾವು ಬಿ ಎ ಅಥವಾ ಎ ಬಿ ಅನ್ನು ಕಂಡುಹಿಡಿಯಬೇಕು. ಹೌದಾ? ನೋಡಿ ಏನಾಗುತ್ತೆ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಕ್ವಲ್ ಎ ಸಿ ಸ್ಕ್ವೇರ್ ಆಗುತ್ತೆ. ಪೈಥಾಗೋರಸ್ ಥಿಯರಂ ಮುಖಾಂತರ ಏನಾಗುತ್ತೆ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಕ್ವಲ್ ಟು ಎ ಸಿ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಎ ಬಿ ಎಷ್ಟಿದೆ ನೋಡಿ, ಎ ಬಿ ಎಲ್ಲಿದೆ, ಎ ಬಿ ಗೊತ್ತಿಲ್ಲ ಅಂದ್ರೆ ಎ ಬಿ ಸ್ಕ್ವೇರ್ ಬಿಡಿದೆ ಅದನ್ನ. ಪ್ಲಸ್ ಬಿ ಸಿ ಎಷ್ಟಿದೆ, 3 ಇದೆ. 3 ಸ್ಕ್ವೇರ್ ಇಕ್ವಲ್ ಟು ಎ ಸಿ ಎಷ್ಟಿದೆ, 4 ಇದೆ. 4 ಸ್ಕ್ವೇರ್ ಆಗಿದೆ. ಹಾಗಾದ್ರೆ ಮೊದಲನ್ನ ಬಿಡಿಸ್ಕೊಂಡ್ಬಿಡೋಣ. ಎ ಬಿ ಸ್ಕ್ವೇರ್ ಪ್ಲಸ್ 9, 3 ವರ್ಗ ಎಷ್ಟಾಗುತ್ತೆ, 9 ಆಗುತ್ತೆ. ಇಕ್ವಲ್ ಟು 4 ವರ್ಗ 16. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಬೇಕಾಗಿದೆ, ಎ ಬಿ ಸ್ಕ್ವೇರ್ ಬೇಕಾಗಿದೆ. ಎ ಬಿ ಸ್ಕ್ವೇರ್ ಇಕ್ವಲ್ ಟು ಈ 9 ನಾವು ಈ ಕಡೆ ಕಳಿಸಿಬಿಟ್ರೆ, ಈ ಕಡೆ ಮೊದಲೇ ಏನಾಗಿದೆ, 16 ಇದೆ. ಮೈನಸ್ 9, 16ರಲ್ಲಿ 9 ಕಳೆದಾಗ ನಮಗೆ ಎಷ್ಟು ಸಿಗ್ತತಿ, 7 ಸಿಗ್ತತಿ. ಹಾಗಾದ್ರೆ ಇದು ಏನಾಯ್ತು, ಎ ಬಿ ಸ್ಕ್ವೇರ್ ಅಂದ್ರೆ ಈಗ ಎ ಬಿ ಸ್ಕ್ವೇರ್ ಇಕ್ವಲ್ ಟು 7 ಆಯ್ತು. ಈಗ ನಾವು ಇವೆರಡು ಕಡೆ ಏನ್ ಮಾಡೋಣ, ಸ್ಕ್ವೇರ್ ರೂಟ್ ಹಾಕೋಣ. ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಏನು ಉಳಿಯುತ್ತೆ, ಎ ಬಿ ಇಕ್ವಲ್ ಟು √7. ಸಿಕ್ತು. ಹಾಗಾದ್ರೆ ಇದೆಷ್ಟಾಯ್ತು, √7 ಆಯ್ತು. ಈಗ ನೋಡಿ, ಆಂಗಲ್ ಎ ಅನ್ನ ತೆಗೆದುಕೊಂಡು ನಮಗೆ ಈಗ ಏನ್ ಬೇಕಾಗಿದೆ, ಕಾಸ್ ಎ ನ ಕಂಡುಹಿಡಬೇಕಾಗಿದೆ. ಕಾಸ್ ಎ ಫಾರ್ಮುಲಾ ಏನು, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದ್ರೆ ಪಾರ್ಶ್ವಬಾಹು ಯಾವ್ದಾಗುತ್ತೆ, ಎ ಬಿ ಆಗುತ್ತೆ. ಎ ಬಿ ಎಷ್ಟಿದೆ, √7 ಡಿವೈಡೆಡ್ ಬೈ ವಿಕರ್ಣ ಎಷ್ಟಾಗುತ್ತೆ, 4 ಆಗುತ್ತೆ. ಓಕೆ. ಅದೇ ರೀತಿಯಾಗಿ ಟ್ಯಾನ್ ಎ ಕಂಡುಹಿಡಬೇಕಾಗಿದೆ. ಟ್ಯಾನ್ ಎ ಇಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ನೋಡಿ, ಅಭಿಮುಖ ಬಾಹು ಯಾವುದು, ಇದು ಪಾರ್ಶ್ವ ಬಾಹು √7. ಹಾಗಾದ್ರೆ ಎಷ್ಟಾಗುತ್ತೆ, ಅಭಿಮುಖ ಬಾಹು 3, ಪಾರ್ಶ್ವ ಬಾಹು √7 ಆಗುತ್ತದೆ. ಹಾಗಾದ್ರೆ ಕಾಸ್ ಎ ಇಕ್ವಲ್ ಟು √7/4, ಟ್ಯಾನ್ ಎ ಇಕ್ವಲ್ ಟು 3/√7 ಆಗುತ್ತೆ.
ಗೊತ್ತಾಯ್ತಾ? ಈ ರೀತಿಯಾಗಿ ಈ ಲೆಕ್ಕಗಳನ್ನ ನಾವು ಕಂಡಿಡ್ತಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.